ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನಲ್ಲಿ ಹಲವಾರು ಜನ ನಮ್ಮ ಫಾಲೋವರ್ಸ್ ಬಂದು ಬೇಬಿ ಪ್ಲ್ಯಾನಿಂಗ್ ಮಾಡ್ತಾ ಇರೋರೇ ಇರ್ತಾರೆ. ಸೊ ಅದರಲ್ಲಿ ಮಹಿಳೆಯರಿಗೆ ಏನಾದರೂ ಪೀರಿಯಡ್ ಮಿಸ್ ಆಯಿತು, ಒಂದು ದಿನ ಎರಡು ದಿನ ಆಗೋಯಿತು ಅಂತ ಹೇಳಿದ್ರೆ ಅವರ ಎಕ್ಸೈಟ್ಮೆಂಟ್ ಲೆವೆಲ್ ಬಂದು ನೆಕ್ಸ್ಟ್ ಸ್ಟೇಜಲ್ಲೇ ಇರುತ್ತೆ, ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಂಥ ಸಮಯದಲ್ಲಿ ಕೆಲವಷ್ಟು ಮಾಹಿತಿ ಮಹಿಳೆಯರಿಗೆ ತಿಳ್ಕೊಂಡಿರಬೇಕಾಗಿರೋದು ತುಂಬಾ ಮುಖ್ಯ ಅಂತ ಹೇಳ್ತೀನಿ. ಲೈಕ್ ನಮಗೆಲ್ಲರಿಗೂ ಗೊತ್ತೇ ಇದೆ, ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿದೆ, ಭ್ರೂಣ ಹೋಗಿ ಗರ್ಭಾಶಯಕ್ಕೆ ಅಂಟ್ಕೊಂಡಿದೆ ಅಂದ ತಕ್ಷಣವೇ ಕೆಲವಷ್ಟು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳು ನಮ್ಮ ದೇಹ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡ್ಯೂ ಟು ಕೆಮಿಕಲ್ ಚೇಂಜಸ್, ಡ್ಯೂ ಟು ಹಾರ್ಮೋನಲ್ ಚೇಂಜಸ್ಸು, ಪ್ರೆಗ್ನೆನ್ಸಿ ಒಂದು ಹಾರ್ಮೋನ್ಸ್ ಏನು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಈ ಕಾರಣದಿಂದ ಹಲವಾರು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳು ಮಹಿಳೆಯರಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಒಂದು ದಿನಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಏನಾದರೂ ನಿಮಗೆ ನಾಸಿಯಾ, ವಾಮಿಟಿಂಗು, ಹೆಡ್ಏಕು, ಬ್ರೆಸ್ಟ್ ಟೆಂಡರ್ನೆಸ್ಸು, ಹಾಗೆ ನಿಮಗೆ ಲೈಕ್ ಒಂದ್ಸಲ ಇರುವಂತಹ ಮೂಡ್ ಇನ್ನೊಂದ್ಸಲಿಗೆ ಇರೋದಿಲ್ಲ. ಸೊ ಈ ರೀತಿ ಮೂಡ್ನಲ್ಲಿ ಜಾಸ್ತಿ ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಈ ರೀತಿ ಹಲವಾರು ಲೈಕ್ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳಿದೆ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ನಿಮ್ಮ ಯೂರಿನ್ ಪಾಸ್ ಮಾಡುವಾಗ ಕೆಲವಷ್ಟು ನಿಮಗೆ ಕಾಣುವಂತಹ ಬದಲಾವಣೆಗಳನ್ನು ನೀವು ನೋಟಿಸ್ ಮಾಡ್ತಾ ನಿಮಗೆ ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ವಾ ಅಂತ ನೀವು ತಿಳ್ಕೊಬೋದು. ಸೊ ಮೊದಲನೇದಾಗಿ ಹೇಳೋದಾದರೆ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬೇರೆ ದಿನಗಳಲ್ಲಿ ಏನು ಯೂರಿನ್ ಪಾಸ್ ಮಾಡ್ತಾ ಇದ್ರಿ, ಎಷ್ಟು ಬಾರಿ ಹಾಫ್ ಆನ್ ಅವರ್, 1 ಅವರ್ ಅಂದರೆ ಅರ್ಧ ಗಂಟೆಗೆ, 1 ಗಂಟೆಗೆ ಎಷ್ಟು ಬಾರಿ ನೀವು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾ ಇದ್ರಿ, ಇದಕ್ಕಿಂತ ಜಾಸ್ತಿ ಡಬಲ್ ಆಗಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು, ಯಾಕಂತ ಹೇಳಿದರೆ ಈ ಸಮಯದಲ್ಲಿ ಪ್ರೆಗ್ನೆಂಟ್ ಆಗಿದ್ದೀರಾ ನೀವು ಅಂತ ಹೇಳಿದರೆ ಆ ಒಂದು ಏರಿಯಾ ಏನಿದೆ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ತುಂಬಾ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ಹಾಗಾಗಿ ಅಲ್ಲೇ ಇರುವಂತಹ ಕಿಡ್ನೀಸ್ಗಳ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಅದರ ಕರ್ತವ್ಯವನ್ನು ಡಬಲ್ ಆಗಿ ಮಾಡ್ತಾ ಇರುತ್ತೆ, ತುಂಬ ಫಾಸ್ಟಾಗಿ ಮಾಡ್ತಾ ಇರುತ್ತೆ. ಹಾಗಾಗಿ ನಿಮಗೆ ಫಾಸ್ಟಾಗಿ ಯೂರಿನೇಷನ್ ಅಗೈನ್ ಜಾಸ್ತಿ ಫ್ರೀಕ್ವೆಂಟ್ಲಿ ಯೂರಿನೇಷನ್ ಆಗ್ತಾ ಇರುತ್ತೆ. ಒಂದು 10 to 15 ಮಿನಿಟ್ಸ್ಗೆ ನೀವು ಒಂದ್ಸಲಿ ಹೋಗಿ ಬಂದಿರ್ತೀರ, ಹಾಗೆ ನಿಮಗೆ ಯೂರಿನ್ ಪಾಸ್ ಮಾಡಬೇಕು ಅನ್ನುವಂಥ ಅರ್ಜ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ನೀವು ಒಂದು ನೋಟಿಸ್ ಮಾಡಬೇಕು, ಏನಂತ ಹೇಳಿದ್ರೆ ಮೊದಲು ನಿಮಗೆ ಈ ಎಲ್ಲ ಸಿಂಪ್ಟಮ್ಸ್ ಇತ್ತಾ, ಪದೇ ಪದೇ ನೀವು ಏನಾದರೂ ಜಾಸ್ತಿ ಪ್ರಮಾಣದಲ್ಲಿ ಯೂರಿನ್ ಹೋಗ್ತಾ ಇದ್ದೀರಿ ಅಂದರೆ ಹೌದು, ತುಂಬ ಜನರಿಗೆ ಡಯಾಬಿಟೀಸ್ನ ಕಾರಣದಿಂದ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಪದೇ ಪದೇ ಅವರು ಯೂರಿನ್ ಪಾಸ್ ಮಾಡ್ತಾ ಇರ್ತಾರೆ, ಜಾಸ್ತಿ ಫ್ರೀಕ್ವೆಂಟ್ ಯೂರಿನೇಷನ್ ಪ್ರಾಬ್ಲಮ್ ಅವ್ರಿಗೆ ಇರುತ್ತೆ. ಸೊ ನಾನು ಅವರನ್ನು ಬಿಟ್ಟಾಕಿ ನಾರ್ಮಲ್ ಆಗಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ರು, ಅವರಿಗೇನಾದರೂ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಅವರು ಇದ್ದಾರೆ ಅಂದರೆ ಈ ಒಂದು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳನ್ನು ನೀವು ನೋಡ್ಬೋದು. ನೀವೀಗ ಮೊದಲನೇದಾಗಿ ಈ ಎಲ್ಲ ಒಂದು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಇರಲಿಲ್ಲ, ಪದೇ ಪದೇ ನಿಮಗೆ ಯೂರಿನ್ ಪಾಸ್ ಮಾಡುವಂತಹ ಅರ್ಜ್ ಆಗ್ತಾ ಇರಲಿಲ್ಲ, ನಿಮಗೆ ಇತ್ತೀಚೆಗೆ ಆಗ್ತಾ ಇದೆ, ಪೀರಿಯಡ್ ಮಿಸ್ ಆದಾಗ ಆಗ್ತಾ ಇದೆ ಅಂದರೆ ಇದು ಒಳ್ಳೆ ಸೈನ್ ಅಂತಲೇ ಹೇಳ್ಬೋದು. ಒಂದು ಯೂರಿನ್ನ ಕಲರನ್ನು ನೀವು ಇದರ ಬದಲಾವಣೆಗಳ ಕಲರ್ ಹೇಗೆ ಬದಲಾಗಿದೆ ಇದರ ಮೇಲೂ ಕೂಡ ನೀವು ತಿಳ್ಕೊಬೋದು ನಿಮಗೆ ಪ್ರೆಗ್ನೆನ್ಸಿ ಆಗಿದೆಯಾ ಇಲ್ವಾ ಅಂತ. ಸಹಜವಾಗಿ ನಾರ್ಮಲ್ ಡೇಸಲ್ಲಿ ಪೇಲ್ ಲೈಟ್ ಕಲರ್ ಎಲ್ಲೋ ಇಶ್ ಇರುತ್ತೆ, ಎಲ್ಲೋ ಇಶ್ ತುಂಬ ಲೈಟ್ ಕಲರಲ್ಲಿ ಯೂರಿನ್ ಕಲರ್ ಇರುತ್ತೆ. ಹಾಗೆಯೇ ಯಾರೆಲ್ಲ ಮಹಿಳೆಯರಿಗೆ ಪ್ರೆಗ್ನೆಂಟ್ ಆಗಿರ್ತಾರೆ ಅಂಥ ಮಹಿಳೆಯರಿಗೆ ಸ್ವಲ್ಪ ಡಾರ್ಕ್ ಆಗಿ ಬ್ರೈಟ್ ಆಗಿ ಎಲ್ಲೋ ಇಶ್ ಕಲರ್ ಯೂರಿನೇಷನ್ ಆಗುತ್ತೆ ಅಂತ ಸ್ಟಡಿ ಹೇಳುತ್ತೆ. ಇದು ಯಾಕೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ, ಮಹಿಳೆಯ ದೇಹದಲ್ಲಿ ಇರುವಂತಹ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ನ ಕಾರಣದಿಂದಾಗಿ ಈ ರೀತಿ ಸ್ವಲ್ಪ ಕಲರ್ನಲ್ಲಿ ವೇರಿಯೇಷನ್ಸ್ ಕಾಣಿಸುತ್ತೆ. ಸೊ ಅಗೈನ್ ನಾನು ಹೇಳ್ತಾ ಇದ್ದೀನಿ, ಕಲರ್ ಬಂದು ಲೈಟ್ ಪೇಲ್ ಕಲರ್ ನಿಮಗೆ ಪ್ರೀವಿಯಸ್ ಡೇಸ್ಗಳಲ್ಲಿ ಇತ್ತು, ಪೀರಿಯಡ್ ಮಿಸ್ ಆಗಿದೆ, ನಿಮಗೆ ಪ್ರೆಗ್ನೆನ್ಸಿ ನೀವು ಪ್ಲ್ಯಾನ್ ಮಾಡಿದ್ರಿ, ನಿಮ್ಮ ಒಂದು ಯೂರಿನೇಷನ್ ಫ್ರೀಕ್ವೆಂಟ್ ಯೂರಿನೇಷನ್ ಜೊತೆಗೆ ನಿಮ್ಮ ಯೂರಿನ್ನ ಕಲರ್ ಬ್ರೈಟ್ ಆಗಿದೆ ಅಂತ ಹೇಳಿದರೆ, ಡಾರ್ಕ್ ಆಗಿದೆ ಎಲ್ಲೋ ಕಲರಲ್ಲಿ ಅಂತ ಹೇಳಿದ್ರೆ ಇದು ಕೂಡ ನಿಮಗೆ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ. ಸೊ ನೆಕ್ಸ್ಟ್ ಬಂದರೆ ಮಹಿಳೆಯರಿಗೆ ಯಾರೆಲ್ಲ ಪ್ರೆಗ್ನೆಂಟ್ ಆಗಿರ್ತಾರೆ ಅವರ ಒಂದು ಯೂರಿನ್ ಪಾಸ್ ಮಾಡುವಂತಹ ಸಮಯದಲ್ಲಿ ಯೂರಿನಲ್ಲಿ ಕ್ಲೌಡಿನೆಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ಏನು ಹೀಗಂದರೆ ಏನು ಅಂತ ಹೇಳಿದ್ರೆ ಲೈಕ್ ಜಾಸ್ತಿ ನೊರೆ ರೀತಿ ಬರುತ್ತೆ. ಸೊ ಈ ಒಂದು ನೊರೆ ರೀತಿ ಆಗಿ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮಹಿಳೆಯರು ಏನಾದರೂ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಜಾಸ್ತಿ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ. ಇಲ್ಲಿ ಮಹಿಳೆಯರಿಗೆ ಒಂದೊಂದ್ಸಲಿ ಗೊತ್ತಾಗಲ್ಲ ಅವರಿಗೆ ಪ್ರೆಗ್ನೆಂಟ್ ಆಗಿದ್ದಾರಾ ಇಲ್ವಾ ಅಂತಲೇ ಗೊತ್ತಾಗಲ್ಲ. ಸೊ ಅಂಥ ಸಮಯದಲ್ಲಿ ಅವರ ಒಂದು ವಾಟರ್ ಇಂಟೇಕ್ ಕೂಡ ಕಡಿಮೆ ಇರುತ್ತೆ. ಅಗೇನ್ ಅದ್ರ ಜೊತೆಗೆ ಏನಾದರೂ ವಾಮಿಟಿಂಗ್, ನಾಸಿಯಾ ಹಿಂದೆ ಏನಾದರೂ ಇದೆ ಅಂತ ಹೇಳಿದ್ರೆ ಜಾಸ್ತಿ
ಜಾಸ್ತಿ ಅವರು ವಾಮಿಟ್ ಮಾಡ್ತಾ ಇರುವಂಥ ಕಾರಣದಿಂದ ದೇಹದಲ್ಲಿ ನೀರಿನ ಅಂಶ ಹೊರ ಬರ್ತಾ ಇರುವ ಕಾರಣದಿಂದ ಬಾಡಿ ಖಂಡಿತ ಡಿಹೈಡ್ರೇಷನ್ ಆಗುತ್ತೆ. ಸೊ ಈ ಕಾರಣದಿಂದಾನು ಮಹಿಳೆಯರಿಗೆ ಡ್ಯೂರಿಂಗ್ ಒಂದು ಯೂರಿನ್ ಪಾಸ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೊರೆ ರೀತಿ ಬರುತ್ತೆ. ಇದನ್ನು ಕೂಡ ನೀವೇನಾದರೂ ನೋಟಿಸ್ ಮಾಡ್ತಾ ಇದ್ದೀರಾ ನೀವು ಯೂರಿನ್ ಪಾಸ್ ಮಾಡುವಾಗ ಅಂತ ಹೇಳಿದ್ರೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರು ನಿಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ. ಅಗೇನ್ ನಾನು ಹೇಳ್ತೀನಿ, ಲೈಕ್ ಜಾಸ್ತಿ ಒಂದು ಡಾರ್ಕ್ ಕಲರ್ ಆಗಿ ಯೂರಿನ್ ಬರ್ತಾ ಇದೆ, ಹಾಗೆ ತುಂಬಾ ಕ್ಲೌಡಿ ಇದೆ ಅಂತ ಹೇಳಿದ್ರೆ, ನೊರೆ ಬರ್ತಾ ಇದೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. UTI ಇನ್ಫೆಕ್ಷನ್ ಆಗಿರೋರ್ಗೂ ಕೂಡ ಈ ರೀತಿ ಸಮಸ್ಯೆಗಳು ಆಗ್ತಾ ಇರುತ್ತೆ. ನಾನು ಅಪಾರ್ಟ್ ಫ್ರಮ್ ದಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನ ಬಿಟ್ಟು ನೀವೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ನಿಮಗೆ ಈ ರೀತಿಯ ಸೂಚನೆಗಳು ಬರುತ್ತೆ ಅಂತ ಹೇಳ್ತಾ ಇರೋದು. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಅಗೈನ್ ಏನಾಗುತ್ತೆ ಅಂತ ಹೇಳಿದ್ರೆ ಯೂರಿನ್ನ ಒಂದು ಫ್ರೀಕ್ವೆನ್ಸಿ ನೋಡಿದ್ವಿ, ಅದರ ಒಂದು ಕಲರ್ ಚೇಂಜಸ್ ಹೇಗೆ ಬರುತ್ತೆ ಅಂತ ನೋಡಿದ್ವಿ. ಹಾಗೆಯೇ ಇದರಲ್ಲಿ ನೊರೆ ರೀತಿ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರು, ಇದು ಒಂದು ಸಿಂಪ್ಟಮ್ಸ್ ಅಂತ ಹೇಳಿದ್ವಿ. ಅಗೈನ್ ಏನಾದರೂ ಯೂರಿನ್ ಪಾಸ್ ಮಾಡುವಾಗ ನಿಮಗೆ ಜಾಸ್ತಿ ಫಿಶಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ, ಮೊದಲನೇಗೆ ಕಂಪೇರ್ ಮಾಡಿದ್ರೆ ಯೂರಿನ್ ಪಾಸ್ ಮಾಡುವಾಗ ನಿಮಗೆ ಅಲ್ಲಿ ಒಂದು ಫಿಶಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಕೂಡ ನಿಮಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ ಆಗಿರುತ್ತೆ. ಅಗೈನ್ ಏನಂತ ಹೇಳಿದ್ರೆ ಮಹಿಳೆ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ಒಂದು HCG ಹಾರ್ಮೋನ್ ಏನಿದೆ ಇದರ ಒಂದು ಪ್ರಮಾಣ ಒಂದು ಯೂರಿನಲ್ಲಿ ಇರೋದ್ರಿಂದ ನಿಮಗೆ ಈ ರೀತಿ ಸ್ಮೆಲ್ ಬರ್ಬೋದು. ಅಗೈನ್ ನಿಮ್ಮ ಸೆನ್ಸ್ ಆಫ್ ಸ್ಮೆಲ್ ಏನಿದೆ ಜಾಸ್ತಿ ಆಗ್ತಾ ಇರುತ್ತೆ. ಯಾರೆಲ್ಲ ಮಹಿಳೆಯರು ಪ್ರೆಗ್ನೆಂಟ್ ಆಗಿರ್ತಾರೆ ಅವರಿಗೆ ಒಂದು ಲೈಕ್ ಸ್ಮೆಲ್ಲಿಂಗ್ ಒಂದು ಪವರ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರಿಗೆ ಲೈಕ್ ನಾರ್ಮಲ್ ಡೇಸ್ಗೂ ಹಾಗೆಯೇ ಪ್ರೆಗ್ನೆಂಟ್ ಆಗಿರುವಾಗ ಯೂರಿನ್ ಪಾಸ್ ಮಾಡುವಾಗ ಬರುವಂತಹ ಸ್ಮೆಲ್ಗೂ ಜಾಸ್ತಿ ಡಿಫ್ರೆನ್ಸ್ ಕಾಣಿಸುತ್ತೆ. ಅಗೈನ್ ಬಂದು ಈ ಎಲ್ಲ ಸಿಂಪ್ಟಮ್ಸ್ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ. ಅಗೈನ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಯಾವುದೂ ಕೂಡ ಅಕ್ಯುರೇಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ನಾನು ಮೊದಲೇ ಹೇಳಿರೋ ರೀತಿ ಹಲವಾರು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ಗಳು ಪ್ರೆಗ್ನೆನ್ಸಿಯಲ್ಲಿ ಕಾಣಿಸೋದು ತುಂಬಾ ಸಹಜ. ಅದ್ರ ಜೊತೆ ಪರ್ಟಿಕ್ಯುಲರ್ಲಿ ನಾವು ಯೂರಿನ್ಗೆ ಅಂತಲೇ ನೋಡಿದಾಗ ಯೂರಿನಲ್ಲಿ ಏನೆಲ್ಲ ಬದಲಾವಣೆಗಳು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ ಇದನ್ನು ನೋಡುತ್ತಾ ಅರ್ಥ ಮಾಡ್ಕೋಬೋದು ಪ್ರೆಗ್ನೆಂಟ್ ಆಗಿದ್ದಾರಾ ಇಲ್ವಾ ಅಂತ. ಹಾಗೆ ನಿಮ್ಗೇನಾದರೂ ಈ ಎಲ್ಲ ಸಿಂಪ್ಟಮ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಮ ಪೀರಿಯಡ್ ಮಿಸ್ ಆಗಿ ಒಂದು 5 ದಿನ 6 ದಿನ ಮಿನಿಮಮ್ ಒಂದು 7 ಡೇಸ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 7 ಡೇಸ್ ಆದಮೇಲೆ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ UPT ಟೆಸ್ಟಲ್ಲೂ ಕೂಡ ಪಾಸಿಟಿವ್ ಇರೋದು ನಿಮಗೆ ರಿಸಲ್ಟ್ಸ್ ಬರುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪೀರಿಯಡ್ ಮಿಸ್ ಆಗಿ 1 ದಿನ 2 ದಿನಕ್ಕೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಒಂದು ತಪ್ಪನ್ನು ಕೂಡ ಮಾಡಬೇಡಿ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ನೀವು 1 ದಿನ 2 ದಿನ ಬಿಟ್ಟು ನೀವು ಪೀರಿಯಡ್ ಮಿಸ್ ಆಗಿದೆ 1 ದಿನ 2 ದಿನ ಆದಮೇಲೆ ನೀವು ಟೆಸ್ಟ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಅಲ್ಲಿ ನೆಗೆಟಿವ್ ಶೋ ಆಯಿತು ಅಂದರೆ ನಿಮಗೆ ಡಿಮೋಟಿವೇಟ್ ಫೀಲ್ ಆಗುತ್ತೆ, ಜಾಸ್ತಿ ಸ್ಟ್ರೆಸ್ ತೊಗೊಳ್ತೀರಾ. ಅಗೇನ್ ಪೀರಿಯಡ್ ಬರಲಿಕ್ಕೆ ಇದು ಒಂದು ದಾರಿ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಸ್ಟ್ರೆಸ್ಸು ಡಿಮೋಟಿವೇಷನಿಂದ ನಿಮಗೆ ಅಗೇನ್ ಪೀರಿಯಡ್ ಬರುತ್ತೆ. ಸೊ ಯಾಕಂತ ಹೇಳಿದ್ರೆ ನಮ್ಮ ಬ್ಲಡ್ಡಲ್ಲಿ ಮಹಿಳೆಯರ ಒಂದು ರಕ್ತದಲ್ಲಿ ಫಸ್ಟು ನಮ್ಮ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಆಗಬೇಕು. ಅಗೈನ್ ಅದು ಅಲ್ಲಿಂದ ಮತ್ತೆ ನಮ್ಮ ಯೂರಿನ್ನ ಮೂಲಕ ಬರಬೇಕು ಅಂದರೆ ಮಿನಿಮಮ್ ಒಂದು 7 ಡೇಸ್ ಆದರೂ ಬೇಕು. ಸೊ ವೆಯ್ಟ್ ಮಾಡಿ. ಈ ಎಲ್ಲ ಸಿಂಪ್ಟಮ್ಸ್ಗಳು ಸಿಂಪ್ಟಮ್ಸ್ಗಳು ನಿಮಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ಸ್ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ. ಬಿ ಪಾಸಿಟಿವ್ ಅಂತ ಹೇಳ್ತಾ ನಮ್ಮ ಚಾನಲ್ನಲ್ಲಿ ನಿಮಗೆ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ. ಯಾವ ರೀತಿ ನೀವು ನ್ಯಾಚುರಲ್ ಆಗಿ ನಿಮ್ಮ ಮನೆಯಲ್ಲೇ ನೀವು ಖುದ್ದಾಗಿ ಯಾವೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು ವಿದೌಟ್ IUI, ವಿದೌಟ್ IVF, ವಿದೌಟ್ HCG ಇಂಜೆಕ್ಷನ್ಸು, ಶಾರ್ಟ್ಸು, ಅದೇ ಒಂದು ಮಾತ್ರೆಗಳು, ಯಾವುದೇ ಒಂದು ಇಂಜೆಕ್ಷನ್ಗಳು ತಗೊಳ್ದೇ ನೀವು ಯಾವ ರೀತಿ ನ್ಯಾಚುರಲ್ ಆಗಿ ನೀವು ಪ್ರೆಗ್ನೆಂಟ್ ಆಗ್ಬೋದು ಅನ್ನುವಂತಹ ಹಲವಾರು ನೂರಾರು ವೀಡಿಯೋಸ್ಗಳನ್ನು ನಾನು ಶೇರ್ ಮಾಡಿದ್ದೀನಿ. ಮೋಟಿವೇಶ್ನಲ್ ವೀಡಿಯೋಸ್ಗಳು, ನಮ್ಮ ಕ್ಲೈಂಟ್ಸ್ಗಳು, ನಮ್ಮ ಫಾಲೋವರ್ಸ್ಗಳು ಯಾವ ರೀತಿ ಅವರ ಸಕ್ಸಸ್ಸನ್ನು ನಮ್ಮ ಒಂದು ಟಿಪ್ಸ್ ಟ್ರಿಕ್ಸ್ಗಳಿಂದ ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ. ಹೋಗಿ ನೋಡಿ ನೀವು ಕೂಡ ಅದರ ಲಾಭವನ್ನು ಪಡೀರಿ ಅಂತ ಹೇಳ್ತಾ ಮೊದಲನೇ ಬಾರಿಗೆ ನಮ್ಮ ಒಂದು ವಿಡಿಯೋಸ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ನಿಮಗೆ ಯಾರೆಲ್ಲ ಇನ್ಫರ್ಟಿಲಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ, ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು, ಇವರಿಗೆ ನೈಸರ್ಗಿಕವಾಗಿ ಹೇಗೆ ಗರ್ಭ ಧರಿಸಬೇಕು, ಯಾವ ರೀತಿ ಬೇಬಿ ಪ್ಲಾನಿಂಗ್ ಮಾಡಬೇಕು, ಬೇಬಿ ಪ್ಲಾನಿಂಗ್ ಮಾಡುವಾಗ ಏನೆಲ್ಲ ನೀವು ಟ್ರಿಕ್ಸ್ಗಳನ್ನು ಫಾಲೋ ಮಾಡಿದ್ರೆ ನಿಮಗೆ ಒಳ್ಳೆ ರೀತಿ ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನು ನಾನು ವಿಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಸೊ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಸಣ್ಣದಾಗಿ ಲೈಕ್ ಮಾಡಿ. ಏನು ನಿಮಗೆ ಕ್ವಶನ್ಸ್ ಕ್ವೈರೀಸ್ ಇದೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ. ಅಲ್ಲಿ ತನಕ ನಮಸ್ಕಾರ.